ಮೇಷ ರಾಶಿಯವರು ಮಂಗಳನ ಅಧಿಪತ್ಯದಲ್ಲಿರುವ ಅಗ್ನಿತತ್ವದ ಜನರು. ಇವರಲ್ಲಿ ಉತ್ಸಾಹ, ಸಾಹಸಪ್ರಿಯತೆ, ಚುರುಕುತನ, ಆತ್ಮವಿಶ್ವಾಸ ತುಂಬಿರುತ್ತದೆ. ಹೊಸದನ್ನು ಪ್ರಯತ್ನಿಸುವ ಉತ್ಸಾಹ, ಎಲ್ಲರಿಗಿಂತ ಮುಂಚೆ ನಡೆಯುವ ಧೈರ್ಯ ಇವರಿಗೆ ಸಹಜ. ಈ ಕಾರಣದಿಂದ ಮೇಷ ರಾಶಿಯವರು ಯಾವಾಗಲೂ ಚಟುವಟಿಕೆಯಲ್ಲಿ ತೊಡಗಿರುತ್ತಾರೆ. ಆದರೆ ಇವರ ಈ ಚುರುಕುತನ ಮತ್ತು ಹಠಾತ್ ನಿರ್ಧಾರ ತೆಗೆದುಕೊಳ್ಳುವ ಗುಣವು ಕೆಲವೊಮ್ಮೆ ಆರ್ಥಿಕ ವಿಷಯಗಳಲ್ಲಿ ಸವಾಲುಗಳನ್ನು ತರಬಹುದು. ಮೇಷ ರಾಶಿಯವರು ತಮ್ಮ ಆಸೆಗಳನ್ನು ತಕ್ಷಣ ಪೂರೈಸಲು ಬಯಸುತ್ತಾರೆ. ಹೊಸ ವಸ್ತುಗಳು, ಹೊಸ ಅನುಭವಗಳು, ಹೊಸ ಹೂಡಿಕೆಗಳು ಇವರಿಗೆ ವಿಶೇಷ ಆಕರ್ಷಣೆಯಾಗಿರುತ್ತದೆ. ಆದರೆ ಇದೇ ಉತ್ಸಾಹದಲ್ಲಿ ಅವರು ತಮ್ಮ ಆದಾಯ ಮತ್ತು ಖರ್ಚಿನ ಸಮತೋಲನವನ್ನು ಮರೆತುಬಿಡುತ್ತಾರೆ. ಹಣಕಾಸಿನ ಯೋಜನೆ ಇಲ್ಲದೆ ಖರ್ಚು ಮಾಡುವ ಅಭ್ಯಾಸವು ತಾತ್ಕಾಲಿಕ ತೃಪ್ತಿ ನೀಡಬಹುದು, ಆದರೆ ದೀರ್ಘಕಾಲಿಕ ಆರ್ಥಿಕ ಸ್ಥಿರತೆಯನ್ನು ಹಾಳು ಮಾಡಬಹುದು. ಹಠಾತ್ ನಿರ್ಧಾರಗಳ ಮತ್ತೊಂದು ಅಂಶ ಹೂಡಿಕೆಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಮೇಷ ರಾಶಿಯವರು ಅಪಾಯಗಳನ್ನು ತೆಗೆದುಕೊಳ್ಳುವ ಪ್ರವೃತ್ತಿಯನ್ನು ತೋರಿಸುತ್ತಾರೆ. ಹೊಸ ಯೋಜನೆಗಳು, ಹೊಸ ವ್ಯಾಪಾರಗಳು ಇವರಿಗೆ ಉತ್ಸಾಹ ತರುತ್ತವೆ. ಆದರೆ ಅವುಗಳ ಬಗ್ಗೆ ಸಮಗ್ರ ಪರಿಶೀಲನೆ ನಡೆಸದೆ ಹೂಡಿಕೆ ಮಾಡಿದರೆ ನಷ್ಟ ಎದುರಾಗುವ ಸಾಧ್ಯತೆ ಜಾಸ್ತಿ. ಇದು ಅವರ ಆರ್ಥಿಕ ಬದುಕಿನಲ್ಲಿ ಅಸ್ಥಿರತೆಯನ್ನು ತರಬಹುದು. ಹಣಕಾಸಿನಲ್ಲಿ ಜಾಗ್ರತೆ ವಹಿಸುವುದು, ಬಜೆಟ್ ರೂಪಿಸುವುದು ಮತ್ತು ದೀರ್ಘಕಾಲಿಕ ಯೋಜನೆಗಳನ್ನು ಅನುಸರಿಸುವುದು ಮೇಷ ರಾಶಿಯವರಿಗೆ ತುಂಬಾ ಮುಖ್ಯ. ಇವರ ಉತ್ಸಾಹ ಮತ್ತು ಆತ್ಮವಿಶ್ವಾಸ ಇವರ ಬಲವಾದ ಗುಣಗಳು. ಆದರೆ ಹಣಕಾಸಿನ ವಿಷಯಗಳಲ್ಲಿ ಈ ಶಕ್ತಿ ಸಮತೋಲನದಲ್ಲಿ ಬಳಸಿದಾಗ ಮಾತ್ರ ಸಂಪೂರ್ಣ ಫಲ ದೊರೆಯುತ್ತದೆ. ಮೇಷ ರಾಶಿಯವರು ತಮ್ಮ ಆರ್ಥಿಕ ಜೀವನದಲ್ಲಿ ಯಶಸ್ವಿಯಾಗಲು ಕೆಲವು ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಬೇಕು. ಅವರು ಖರ್ಚು ಮಾಡುವ ಮೊದಲು ಆದಾಯ ಮತ್ತು ಅಗತ್ಯಗಳನ್ನು ಪರಿಶೀಲಿಸಬೇಕು. ತಾತ್ಕಾಲಿಕ ಉತ್ಸಾಹಕ್ಕೆ ತುತ್ತಾಗದೆ ದೀರ್ಘಕಾಲಿಕ ಲಾಭವನ್ನು ಗಮನಿಸಬೇಕು. ಅಪಾಯದ ಹೂಡಿಕೆಗಳ ಬದಲು ಸ್ಥಿರ ಮತ್ತು ವಿಶ್ವಾಸಾರ್ಹ ಹೂಡಿಕೆಗಳನ್ನು ಆಯ್ಕೆ ಮಾಡಬೇಕು. ಅನುಭವಿಗಳ ಸಲಹೆ ಪಡೆದು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಈ ರೀತಿಯ ಜಾಗ್ರತೆ, ಪರಿಶೀಲನೆ ಮತ್ತು ತಾಳ್ಮೆ ಇವರ ಆರ್ಥಿಕ ಸ್ಥಿರತೆಯನ್ನು ಬಲಪಡಿಸುತ್ತದೆ. ಮೇಷ ರಾಶಿಯವರು ಸಹಜವಾಗಿಯೇ ಉತ್ಸಾಹಿ, ಸಾಹಸಪ್ರಿಯರು ಮತ್ತು ಗುರಿಮುಖಿಗಳು. ಈ ಗುಣಗಳನ್ನು ಹಣಕಾಸಿನ ವಿಷಯಗಳಲ್ಲಿ ಸೂಕ್ತವಾಗಿ ಬಳಸಿದರೆ ಇವರಿಗೆ ಅಪಾರ ಐಶ್ವರ್ಯ ಮತ್ತು ಯಶಸ್ಸು ದೊರೆಯುತ್ತದೆ. ಮೇಷ ರಾಶಿಯವರು ತಮ್ಮ ಸ್ವಾಭಿಮಾನದ ವಿಷಯಕ್ಕೆ ಬಂದಾಗ ಯಾರ ಮಾತನ್ನೂ ಪರಿಗಣಿಸುವುದಿಲ್ಲ. ಇವರ ಆತ್ಮಗೌರವಕ್ಕೆ ಧಕ್ಕೆಯಾಗುವಂತಹ ಯಾವುದೇ ಪರಿಸ್ಥಿತಿಯನ್ನು ಇವರು ತಾಳಲಾರರು. ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳಲು ಯಾವ ಮಟ್ಟದ ತ್ಯಾಗವನ್ನು ಮಾಡಲು ಇವರಿಗೆ ಅಸಾಧ್ಯವಲ್ಲ. ಇವರಿಗೆ ತಮ್ಮ ಬದುಕಿನ ಉದ್ದೇಶ ಸ್ಪಷ್ಟ. ಗೌರವದ ಬದುಕು ನಡೆಸುವುದು, ಸತ್ಯತೆಯ ಹಾದಿಯಲ್ಲಿ ಸಾಗುವುದು ಮತ್ತು ಶ್ರಮದಿಂದ ಯಶಸ್ಸನ್ನು ಪಡೆಯುವುದು. ಮೇಷ ರಾಶಿಯವರು ದ್ರೋಹ, ಮೋಸ ಅಥವಾ ಅಪ್ರಾಮಾಣಿಕತೆಯನ್ನು ಜೀವನದಲ್ಲಿ ಎಂದಿಗೂ ಸಹಿಸುವುದಿಲ್ಲ. ಯಾರು ತಮ್ಮ ಮಿತಿಗಳನ್ನು ಮೀರಿದರು ಅಥವಾ ತಮ್ಮ ಮೇಲೆ ಅನ್ಯಾಯ ಮಾಡಿದರು ಅವರನ್ನು ತಕ್ಷಣವೇ ದೂರ ಮಾಡುತ್ತಾರೆ. ಇವರಿಗೆ ಬಾಂಧವ್ಯಕ್ಕಿಂತಲೂ ಸಹವಾಸಕ್ಕಿಂತಲೂ ಗೌರವ ಮುಖ್ಯ. ತಪ್ಪು, ಮೋಸ ಅಥವಾ ವಂಚನೆ ಮಾಡುವವರೊಂದಿಗೆ ಇವರಿಗೆ ಸಹವಾಸವಿಲ್ಲ. ತಮ್ಮ ನಡೆನುಡಿಗಳಲ್ಲಿ, ತಮ್ಮ ಕೆಲಸಗಳಲ್ಲಿ ಮೇಷ ರಾಶಿಯವರು ಸದಾ ಸ್ಪಷ್ಟತೆಯನ್ನು ಬಯಸುತ್ತಾರೆ. ಅಸ್ಪಷ್ಟತೆ ಅಥವಾ ದ್ವಂದ್ವ ಇವರಿಗೆ ಸಹನೀಯವಲ್ಲ. ತಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಪಾರದರ್ಶಕತೆಯನ್ನು ತೋರಲು ಇವರು ಶ್ರಮಿಸುತ್ತಾರೆ. ಇತರರಿಂದಲೂ ಅದೇ ನಿರೀಕ್ಷೆಯನ್ನು ಇಟ್ಟುಕೊಳ್ಳುತ್ತಾರೆ. ಇವರ ಮತ್ತೊಂದು ಪ್ರಮುಖ ಗುಣ ಶ್ರಮಶೀಲತೆ. ಮೇಷ ರಾಶಿಯವರು ಶ್ರಮದಿಂದಲೇ ಯಶಸ್ಸನ್ನು ಪಡೆಯಲು ಬಯಸುತ್ತಾರೆ. ಸುಲಭ ಮಾರ್ಗಗಳನ್ನು, ಅಕ್ರಮ ಮಾರ್ಗಗಳನ್ನು ಅಥವಾ ಸುಳ್ಳಿನ ಹಾದಿಗಳನ್ನು ಇವರಿಗೆ ಇಷ್ಟವಿಲ್ಲ. ತಮ್ಮ ಶ್ರಮದಿಂದ ಸಾಧನೆ ಮಾಡುವುದು ಇವರಿಗೆ ಹೆಮ್ಮೆ. ಮೇಷ ರಾಶಿಯವರು ತಮ್ಮ ಸ್ವತಂತ್ರತೆಯನ್ನು ಕಾಪಾಡಿಕೊಳ್ಳಲು ಹೆಚ್ಚಿನ ಮಹತ್ವ ನೀಡುತ್ತಾರೆ. ಯಾರ ಸಹವಾಸಕ್ಕೂ ಹೋಗುವುದಿಲ್ಲ, ಹಾಗೆಯೇ ಯಾರ ಸಹವಾಸಕ್ಕೂ ತಮ್ಮನ್ನು ಸುಲಭವಾಗಿ ಬಿಡುವುದಿಲ್ಲ. ಇವರ ಜೀವನದ ತತ್ವ ಸ್ಪಷ್ಟ.
ಆತ್ಮಗೌರವ ಕಾಪಾಡಿ. ಸತ್ಯ ಮತ್ತು ಪರಿಶ್ರಮದ ಹಾದಿಯಲ್ಲಿ ನಡೆಯಿರಿ. ಈ ಸ್ವಾಭಿಮಾನ, ಸತ್ಯಪ್ರಿಯತೆ ಮತ್ತು ಶ್ರಮಶೀಲತೆ ಮೇಷ ರಾಶಿಯವರ ಜೀವನವನ್ನು ವಿಶೇಷಗೊಳಿಸುತ್ತದೆ. ಇವರ ಆತ್ಮವಿಶ್ವಾಸ ಮತ್ತು ಧೈರ್ಯ ಇವರನ್ನು ಜೀವನದ ಹಾದಿಯಲ್ಲಿ ಮುಂದೆ ನಡೆಸುತ್ತವೆ. ಸ್ವಾಭಿಮಾನವೇ ಇವರ ಬದುಕಿನ ಶಕ್ತಿ, ಗೌರವವೇ ಇವರ ಜೀವನದ ಗುರಿ. ಇವರು ಜೀವನವನ್ನು ನೋಡಿಕೊಳ್ಳುವ ರೀತಿ ನೇರ, ಸ್ಪಷ್ಟ ಮತ್ತು ಗುರಿಮುಖ. ತಮ್ಮ ಜೀವನದ ದಾರಿಯಲ್ಲಿ ಅಡ್ಡಿ ಬಂದರೂ ಸಹ ತಮ್ಮ ಗುರಿಗಳನ್ನು ಸಾಧಿಸಲು ಇವರ ಮನಸ್ಸು ಸದಾ ಸಿದ್ಧವಾಗಿರುತ್ತದೆ. ಆದರೆ ಈ ನೇರತೆ ಮತ್ತು ಗುರಿಮುಖತೆ ಕೆಲವೊಮ್ಮೆ ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಅಡಚಣೆಯಾಗುತ್ತದೆ. ಇವರು ಹೆಚ್ಚು ತಮ್ಮದೇ ಆದ ಗುರಿಗಳತ್ತ ಗಮನ ಕೊಡುವುದರಿಂದ ಇತರರ ಮನೋಭಾವನೆಗಳನ್ನು ತಿಳಿದುಕೊಳ್ಳುವುದಕ್ಕೆ ಸಮಯ ಕೊಡುವುದಿಲ್ಲ. ಮೇಷ ರಾಶಿಯವರು ಸಹಜವಾಗಿ ನೇರವಾದ ನಡವಳಿಕೆಯವರಾಗಿರುವುದರಿಂದ ತಮ್ಮ ಮಾತು ನುಡಿಗಳಲ್ಲಿ ಮೃದುವಾಗಿರಲು ಸಾಧ್ಯವಾಗದೆ ಹೋಗಬಹುದು. ಇದರಿಂದಾಗಿ ಕೆಲವರು ಇವರನ್ನು ಕಠಿಣರು, ನಿರ್ದಯಿಗಳು ಅಥವಾ ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದವರು ಎಂದು ಭಾವಿಸಬಹುದು. ಆದರೆ ವಾಸ್ತವದಲ್ಲಿ ಇವರಿಗೆ ಇತರರ ಬಗ್ಗೆ ಸಹಾನುಭೂತಿ ಇಲ್ಲವೆಂಬುದಲ್ಲ. ಬದಲಾಗಿ ತಮ್ಮ ಅಂತರಂಗದ ಶಕ್ತಿ ಗುರಿ ಸಾಧನೆಯತ್ತ ಹೆಚ್ಚು ಕೇಂದ್ರೀಕೃತವಾಗಿರುವುದರಿಂದ ಭಾವನಾತ್ಮಕವಾಗಿ ತೋರುವುದಕ್ಕೆ ಸಮಯ ಸಿಗುವುದಿಲ್ಲ. ಮೇಷ ರಾಶಿಯವರು ಇತರರ ಭಾವನೆಗಳನ್ನು ಗೌರವಿಸುತ್ತಾರೆ, ಆದರೆ ತಮ್ಮ ಸ್ವಭಾವದ ಕಾರಣದಿಂದಲೇ ಅದನ್ನು ಬಾಯಿಗೆ ತರುವುದರಲ್ಲಿ ಅಥವಾ ನಡೆನುಡಿಯಲ್ಲಿ ತೋರಿಸುವುದರಲ್ಲಿ ಕಷ್ಟ ಅನುಭವಿಸಬಹುದು. ಇವರ ನೇರ ನಡವಳಿಕೆಯ ಕಾರಣದಿಂದ ಇವರು ಕೆಲವೊಮ್ಮೆ ತಮ್ಮ ಆಪ್ತರ ಮನಸ್ಸಿಗೆ ನೋವುಂಟು ಮಾಡಬಹುದು. ಆದರೆ ಇವರ ಉದ್ದೇಶ ಯಾರಿಗೂ ಹಾನಿ ಮಾಡುವುದು ಅಲ್ಲ. ಇವರ ಆತ್ಮವಿಶ್ವಾಸ, ದೃಢ ಸಂಕಲ್ಪ, ನೇರತೆ ಇವು ಜೀವನದಲ್ಲಿ ಯಶಸ್ಸನ್ನು ತರುವ ಗುಣಗಳಾದರೂ ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಹೆಚ್ಚು ಸಹಾನುಭೂತಿ ಬೆಳೆಸಿಕೊಳ್ಳುವುದು ಇವರಿಗೆ ಅಗತ್ಯವಾಗಬಹುದು. ಇಂತಹ ಸಂದರ್ಭಗಳಲ್ಲಿ ಸ್ವಲ್ಪ ತಾಳ್ಮೆ, ಮೃದುವಾದ ನಡವಳಿಕೆ ಮತ್ತು ಇತರರ ಮನೋಭಾವನೆಗಳನ್ನು ಅರಿಯುವ ಪ್ರಯತ್ನ ಇವರ ವ್ಯಕ್ತಿತ್ವವನ್ನು ಇನ್ನಷ್ಟು ಶಕ್ತಿಶಾಲಿಯಾಗಿ ರೂಪಿಸುತ್ತದೆ. ಒಟ್ಟಿನಲ್ಲಿ ಮೇಷ ರಾಶಿಯವರ ಚುರುಕುತನ ಮತ್ತು ಉತ್ಸಾಹ ಇವರ ಬಲವಾದ ಅಂಶ. ಆದರೆ ಆರ್ಥಿಕ ಜೀವನದಲ್ಲಿ ಹಠಾತ್ ನಿರ್ಧಾರಗಳನ್ನು ಕಡಿಮೆ ಮಾಡಿ ಯೋಜಿತ ಕಾರ್ಯಾಚರಣೆ ಮಾಡಿದರೆ ಮಾತ್ರ ಇವರ ಆರ್ಥಿಕ ಸ್ಥಿರತೆ ಹೆಚ್ಚುತ್ತದೆ ಮತ್ತು ಭವಿಷ್ಯವು ಭದ್ರವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.